ನಮಸ್ತೆ. ಮದ್ಮಾಶ್ ಸಿನಿಮಾ ಬಂದು ಇಡೀ ಟೀಮ್ ವರ್ಕು, ಎಲ್ಲರ ಎಫರ್ಟ್, ಅಂದರೆ ಪ್ರತಿಯೊಬ್ಬರು ಡೈರೆಕ್ಟ್ರಿಂದ ಹಿಡಿದು ಒಂದು ಒಳ್ಳೆ ಕತೆ ಮಾಡಿದ್ದಾರೆ ಡೈರೆಕ್ಟರ್. ಆ್ಯಕ್ಚುಲಾಗಿ ಒಂದು ಒಳ್ಳೆ ಕತೆ, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಮೇಕಿಂಗು, ಕ್ಯಾಮ್ರಾಮನ್ನಿಂದ ಹಿಡಿದು ಪ್ರತಿಯೊಬ್ಬರು ಫ್ರಮ್ ದ ಬಿಗಿನಿಂಗ್, ಪ್ರೊಡ್ಯೂಸರಿಂದ ಹಿಡಿದು ಲೈಟ್ ಬಾಯ್ವರೆಗೂ ಕೂಡ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಡೆಡಿಕೇಟೆಡಾಗಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದು 100% ಕನ್ಫರ್ಮ್. ಕತೆ ಫಸ್ಟ್ ಕತೆ ಕೇಳಿದ ತಕ್ಷಣ ತುಂಬ ಇಂಪ್ರೆಸ್ ಆಯಿತು. ಅಂದರೆ ಆಕಾಶ್ ಶ್ರೀವಾತ್ಸ ಬಂದು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿರೋದು. ಆ ಕತೆ ಕೇಳಿದಾಗಲೇ ಏನೋ ಒಂಥರ ಥ್ರಿಲ್ಲಿಂಗ್ ಅನಿಸ್ತು. ಸೆಕೆಂಡ್ ಆ್ಯಕ್ಚುಲಿ ಎಸ್ಪೆಷಲಿ ಏನಂದರೆ ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಇದೆ. ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇನೇ ಕಂಪ್ಲೀಟ್ ರಿವರ್ಸಲ್ ಹೋಗುತ್ತೆ. ಇದನ್ನು ಯಾರೂ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಕನ್ನಡದಲ್ಲಿ. ಬಟ್ ಇದು ಒಂಥರ ಹೊಸ ಕೈಂಡ್ ಆಫ್ ಫ್ಲೇವರ್ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಅನ್ನೋದು ಆನೆಸ್ಟ್ ಒಪಿನಿಯನ್. ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ತುಂಬ ಚಾಲೆಂಜಿಂಗ್ ಆಗಿತ್ತು. ಮೊನ್ನೆ ಕೂಡ ಫಸ್ಟ್ ಕಾಪಿ ನೋಡಿದಾಗ್ಲೂ ನಾನು, ಡೈರೆಕ್ಟ್ರು, ಹೀರೋ ಈ 3 ಜನನೂ ಸಿನಿಮಾ ನೋಡಿದ್ವಿ ಈ ಚೆನ್ನೈಯಲ್ಲಿ UFO ಕ್ಯೂಬಲ್ಲಿ ಅಪ್ಲೋಡಿಂಗ್ ಆದಮೇಲೆ. ಆವಾಗ ಡೈರೆಕ್ಟ್ರು, ಹೀರೋ ಇಬ್ಬರೂ ತಪ್ಕೊಂಡು ಮಾಡ್ತಾಯಿದ್ರು. ಅಂದರೆ ತುಂಬ ಖುಷಿಯಾಗಿದ್ರು. ತುಂಬ ಚೆನ್ನಾಗಿದೆ ಸಿನಿಮಾ ಎಡಿಟಲ್ಲಿ, ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಬರುತ್ತೆ. ಸೊ ಫೈನಲ್ ಕಾಪಿ ನೋಡಿದಾಗ ಎವ್ರಿಬಡಿ ಈಸ್ ಹ್ಯಾಪಿ. ಎಷ್ಟು ಸಮಯ ಈ ಸಿನಿಮಾ ಒಂದು 3 months ಹಿಡಿತು ಟೋಟಲ್ ಆಗಿ. ಬಟ್ ಏನಂದರೆ ಈ ಸಿನಿಮಾ ಸ್ಟಾರ್ಟ್ ಆಗಿ 2.5 years ಆಯಿತು. ಆ ಪ್ರೋಸೆಸ್ ಸ್ಲೋ ಆಗಿ ಬ್ರೇಕ್ ಆಗೋದು, ಯಾಕಂದರೆ ಅವ್ರ ಪ್ರೊಡ್ಯೂಸರ್ ಬಂದು ಅಮೆರಿಕಲ್ಲಿ ಇದ್ದಿದ್ದು, ರವಿ ಕಶ್ಯಪ್. ಅವ್ರು ಬರೋ ಟೈಮು ಆ ಥರದ್ದು ಒಂಚೂರು ಸಮಸ್ಯೆಗಳಿರ್ತಿತ್ತು. ಅದು ಬಿಟ್ಟರೆ ಮಧ್ಯ ಮಧ್ಯ ಬ್ರೇಕ್ ಇರ್ತಿತ್ತು. ಮಿಕ್ಕಿದ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲಿ 3.5 months ಎಡಿಟಿಂಗು, ಫೈನಲ್ ಕಾಪಿ ತೆಗೆದಿದ್ದೀವಿ ಆಲ್ಮೋಸ್ಟ್. ಧನಂಜಯ್ ಈ ಸಿನಿಮಾದಲ್ಲಿ ಬೇರೆ ಥರನೇ ಕಾಣಿಸ್ತಾರೆ. 10 ಥರ ಗೆಟಪ್ ಇದೆ. ಆ್ಯಂಡ್ ಕಂಪ್ಲೀಟ್ ಇಷ್ಟು ದಿನ ಅವ್ರು ಏನು ಸಿನಿಮಾ ಮಾಡಿದಾರೆ ಅದೆಲ್ಲ ಬಿಟ್ಟು ಬೇರೆ ಥರದ ಸಿನಿಮಾನೇ ಅವರ ಕೆರಿಯರ್ಗೆ. ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಅವರ ಕೆರಿಯರಲ್ಲಿ ಬೆಸ್ಟ್ ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಫ್ರ್ಯಾಂಕ್ ಒಪಿನಿಯನ್. ಡೈರೆಕ್ಟರ್ ಆಕಾಶ್ ಅವರು ಮತ್ತು ಅವ್ರ ತಂಡ ಆಗಲಿ ಎಲ್ಲ ಹೊಸಬರು ಮತ್ತೆ ಇಂಡಸ್ಟ್ರಿಗೆ ಹೊಸತನ ತರಬೇಕು ಅಂತ ಪ್ರಯತ್ನ ಪಡ್ತಾರೆ. ಹೌದು, ಅವರ ಇದಾಗಲಿ ಪ್ರಮೋಷನ್ ಆಕ್ಟಿವಿಟೀಸ್ ಆಗಲಿ ಇದಾಗಲಿ ಅದ್ರ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿದ್ದಾರೆ. ವತ್ಸ ಬಂದು ತುಂಬ ಪ್ಯಾಷನೇಟು. ಆ್ಯಂಡ್ ಸಿನಿಮಾ ಅಂದರೆ ಎನಿ ಟೈಮ್ ಯಾವ ಫೋನ್ ಮಾಡಿದ್ರು ಸಿನಿಮಾ ಮಾಡಬೇಕು, ಈ ಥರ ಪ್ರಮೋಷನ್ ಮಾಡಬೇಕು, ಈ ಥರ ಮಾಡೋಣ. ಸೊ ಆ ಹೊಸಬ್ರಲ್ಲಿ ಆ ಒಂದು ಇದೆಯಲ್ಲ, ಪ್ಯಾಷನ್ ಇದೆಯಲ್ಲ, ಸಿನಿಮಾ ಅನ್ನೋ ಪ್ಯಾಷನ್ ಇದೆಯಲ್ಲ, ಅದನ್ನು ನಾನು ವತ್ಸದಲ್ಲಿ ನೋಡಿದೆ. ಯಾಕಂದರೆ ತುಂಬ ಈಸ್ ವೆರಿ ಡೆಡಿಕೇಟೆಡ್. ಸಿನಿಮಾ ಅಂದರೆ ಏನೋ ಹೊಸ ಐಡಿಯಾಗಳನ್ನ ಹುಡುಕ್ತಾ ಇರ್ತಾರೆ. ಹೊಸದಾಗಿ ಏನಾದರೂ ರೀಚ್ ಮಾಡಿಸ್ಬೇಕು ಜನಕ್ಕೆ, ಹೊಸದಾಗಿ ಮಾರ್ಕೆಟಿಂಗ್ ಮಾಡಬೇಕು. ಈವನ್ ಪ್ರೊಡ್ಯೂಸರ್ ಅಷ್ಟೇ, ಪ್ರತಿಯೊಬ್ಬರೂ ಯಾರೇ ಏನೇ ಒಪಿನಿಯನ್ಸು, ಸಜೆಷನ್ಸ್ ಕೊಟ್ಟರೆ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಕೇಳಿ ಅದು ಹಿಂಗಾಗುತ್ತೆ ಟೀಮಲ್ಲಿ ಡಿಸ್ಕಷನ್ ಆಗುತ್ತೆ. ಅದು ಕರೆಕ್ಟ್ ಆಗಿದ್ದರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಆ ಥರದ್ದೊಂದು ಒಳ್ಳೆ ಮನಸ್ಥಿತಿ ಇರುವಂಥ ಟೀಮ್. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಕೋಆರ್ಡಿನೇಷನ್ ವರ್ಕ್ ಮಾಡಿದ್ದೀವಿ. ಫಿಲಮ್ ಪ್ರಮೋಷನಲ್ ಯಾವ ರೀತಿ ಸಿನಿಮಾ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಬಂದು ಪ್ರೊಡ್ಯೂಸರು, ಡೈರೆಕ್ಟ್ರು, ಹೀರೋ ಎಲ್ಲ ಸೇರಿಕೊಂಡು ಈ ಎಲೆಕ್ಷನ್ ಟೈಮಲ್ಲಿ ಅನೌನ್ಸ್ ಮಾಡ್ತಾರೆ ಗೊತ್ತಾ, ಆ ಥರದ್ದು ಒಂದು 10 ಮಾರುತಿ ವ್ಯಾನ್ ತೊಗೊಂಡಿದ್ದಾರೆ. ಎಂಟೈರ್ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟಿಕ್ಕು, ಪ್ರತಿ ಒಂದೊಂದು ಹಳ್ಳಿಗೂ ಕೂಡ, ಬೆಂಗಳೂರಲ್ಲಿ ಕೂಡ ಎಲ್ಲ ಕಡೆನೂ ಗಾಡಿ ಟ್ರಾವೆಲ್ ಆಗ್ತಾನೆ ಇದೆ. ಇವಾಗಲೂ ರೈಟ್ ನಾವು ಅನೌನ್ಸ್ಮೆಂಟ್ ಹಾಕ್ಕೊಂಡು ಈ ಥರ ಸಿನಿಮಾ ಈ ಥರ ರಿಲೀಸ್ ಆಗ್ತಿದೆ ಅಂತ ಪ್ರಮೋಷನ್ ಮಾಡ್ತಾರೆ. ಈ ಥರದ್ದು ಯಾರೂ ಮಾಡಿಲ್ಲ. ಯಾಕಂದರೆ ಇದು ಭಾಳ ವರ್ಷಗಳಾಗಿತ್ತು ಸಿನಿಮಾ ರಂಗದಲ್ಲಿ ಈ ಥರದ್ದೊಂದು ಆ್ಯಕ್ಟಿವಿಟಿ ಎತ್ತಿನ ಗಾಡೀಲಿ ಮಾಡ್ತಿದ್ರು ಅವಾಗ. ಇವಾಗ ಇದನ್ನು ಕಾರ್, ಯಾಕಂದರೆ ಟೈಮ್ ಕವರ್ ಮಾಡಬೇಕಲ್ಲ, ಅದಕ್ಕೆ ಇದರಲ್ಲಿ ಈಗ ಒಂದು ಸಿನಿಮಾದ ಮಾಡಿದ್ಮೇಲೆ ಈಗ ಸೆನ್ಸಾರ್ ಸುಮಾರು ಕಟ್ಟುಗಳೆಲ್ಲ ಮಾಡ್ತಾರೆ. ಅವಾಗ ಆಸ್ ಎ ಎಡಿಟರ್ ನಿಮಗೆ ಏನು ಅನ್ಸುತ್ತೆ? ಇವಾಗ ನಿಮಗೆ ಸಿನಿಮಾ ಮುಖ್ಯವಾದ ಭಾಗ ಅನ್ಸುತ್ತೆ. ಅವ್ರು ಯಾವುದೋ ಒಂದು ಕಾರಣ ಕೊಟ್ಟು ಆಕ್ಷೇಪ ಪದ ಅಂತ ಏನು ಮಾಡಿ ಒಂದು ಇಲ್ಲ ಅವರು ಕೊಡೋ ಸೆನ್ಸಾರ್ ಅವ್ರು ಖಂಡಿತ ತಪ್ಪಾಗಿ ಯಾವುದು ಕೊಡಲ್ಲ ಬಿಡಿ. ಯಾಕಂದರೆ ಅವ್ರು ಏನಂದರೆ ಕೆಟ್ಟ ಪದಗಳು ಇವತ್ತಿನ ಮಕ್ಕಳುಗಳಿಗೆ ಆ ಪದಗಳು ರೀಚ್ ಆಗಬಾರ್ದು ಅನ್ನೋ ಒಂದು ಒಳ್ಳೆ ಇಂಟೆನ್ಷನಲ್ಲಿ ಕೊಡ್ತಾರೆ. ಒಂದು ಯಾವುದೋ ಇಂಪಾರ್ಟೆಂಟ್ ಸೀನ್ ಇರುತ್ತೆ, ಬಟ್ ಅದು ಸರಿಯಾಗಿ ಸೆನ್ಸಾರ್ ಕಡಿಮೆ ಆಗ್ತೀರಾ ನಿಮಗೆ ಮುಖ್ಯ ಅನ್ಸುತ್ತೆ. ಹೌದೌದು. ನನ್ನ ಆ ಥರ ವಿಚಾರಕ್ಕೆ ಬಂದರೆ ನಾನು ಇಷ್ಟು ದಿನ ಮಾಡಿರೋ ಯಾವ ಸಿನಿಮಾದಲ್ಲೂ ಆ ಥರ ಕಟ್ಸು ಬಂದಿಲ್ಲ ಮಹೇಶ್. ಅಂದರೆ ರಥಾವರ ಮಾಡಿದೆ, ಇಷ್ಟಕಾಮ್ಯ ಮಾಡಿದೋ,
ಉಗ್ರಂ ಮಾಡ್ದೋ, ಬದ್ಮಾಶ್ ಮಾಡ್ದೋ, ಈ ವಾಸ್ಕೋಡಿಗಾಮ ಮಾಡಿದೆ, ಆಮೇಲೆ ಅಲೋನ್ ಅನ್ನೋ ಸಿನಿಮಾ ಮಾಡಿದೆ. ಇವತ್ತರೆಗೂ ಯಾವುದು ಸಿನಿಮಾ ಆ ಥರದ್ದು ಬಂದಿಲ್ಲ. ಸೀನ್ ತೆಗೀರಿ ಆ ಥರದ್ದು ಯಾರು ಹೇಳಿಲ್ಲ. ಡೈಲಾಗ್ಸ್ ಕೆಟ್ಟದಾಗಿರೋ ಪದಗಳಿದ್ರೆ ಅದನ್ನ ಮ್ಯೂಟ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಯಾರೋ ಸೆಲೆಬ್ರಿಟಿ ಹೆಸರಿದ್ರೆ ಅದನ್ನ ಮ್ಯೂಟ್ ಮಾಡಿ ಅಂತಾರೆ. ಇದರಲ್ಲೂ ಒಂದಷ್ಟು ಮ್ಯೂಟ್ ಕೊಟ್ಟಿದ್ದಾರೆ. ಅಂದರೆ ಸೆಲೆಬ್ರಿಟಿ ಹೆಸರುಗಳು ಯೂಸ್ ಮಾಡಿದ್ದೀವಿ. ಗಂಗೂಲಿ ಅಂತಿತ್ತು, ಗಂಗೂಲಿ ಮ್ಯೂಟ್ ಮಾಡಿ ಅಂದರು. ಆಮೇಲೆ ಇನ್ನೊಂದು ಪದ, ಕೆಟ್ಟ ಪದ ಇತ್ತು, ಅದನ್ನು ಮ್ಯೂಟ್ ಮಾಡಿ ಅಂತ ಹೇಳಿದ್ರು. ಓಕೆ, ದಟ್ ಈಸ್ ಫೈನ್. ಯಾಕಂದರೆ ಪರ್ಸನಲ್ ಆಗಿ ನನಗೂ ಇಷ್ಟ ಇಲ್ಲ. ಏನಕ್ಕೆ ಅಂದರೆ ಯಾರೇ ಒಬ್ಬರು ಮಕ್ಕಳು ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾನ ಎಂಜಾಯ್ ಮಾಡಬೇಕೇ ಹೊರತು ಆ ಪದದಿಂದ ಅವ್ರಿಗೆ ಇರಿಟೇಟ್ ಆಗಬಾರ್ದು ಅನ್ನೋದು. ಈಗ ಉಗ್ರಂ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಹೌದು. ಹೇಗೆ ಅನಿಸುತ್ತೆ? ತಡವಾಗಿ ರೆಕಗ್ನಿಷನ್ ಆಯಿತು ಅನ್ಸುತ್ತಾ ಅಥವಾ ಇಲ್ಲ, ಆ್ಯಕ್ಚುಲಿ 2014ನಲ್ಲಿ ಅನೌನ್ಸ್ ಆದರೆ 2015ನಲ್ಲಿ ಅನೌನ್ಸ್ ಆಗಿತ್ತು. ಕೊಡೋದು ಲೇಟ್ ಆಯಿತು, ಯಾಕಂದ್ರೆ ಅದೇನೋ ಇದು ಮಾಡಿದರು. ರೆಕಗ್ನೈಸೇಷನ್ ತಡ ಆಗಿದೆ ಅದೇನು ಆ ಥರದ್ದೆಲ್ಲ ಏನಿಲ್ಲ. ಯಾಕಂದರೆ ನಾನು ಆಯಿತು 19 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ ಎಡಿಟ್ರಾಗಿ. ನನಗೆ ಖುಷಿ ಇದೆ, ಭಾಳ ಖುಷಿ ಇದೆ. ಅವಾರ್ಡ್ ಬಂದ್ರೇ ಖುಷಿ ಪಡಬೇಕು, ಅವಾರ್ಡ್ ಬಂದಿಲ್ಲ ಅಂದರೆ ಖುಷಿ ಪಡಬೇಕು ಅಂತ ಆ ಥರದ್ದೆಲ್ಲ. ನಾನು ಸಮಾನವಾಗಿ ಎಲ್ಲನೂ ಸ್ವೀಕರಿಸಿದ್ದೀನಿ. ಇಂಡಸ್ಟ್ರಿ ನನಗೆಲ್ಲ ಕೊಟ್ಟಿದೆ ಸರ್. ಅಂದರೆ ಇಂಡಸ್ಟ್ರೀಲಿ ನಾನು ಏನೂ ಇಲ್ಲದೆ ಝೀರೋಯಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನನ್ನು ಇವತ್ತು ಈ ಮಟ್ಟಕ್ಕೆ ತೊಗೊಬಂದು ನಿಲ್ಲಿಸಿದೆ. ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ. ಎಲ್ಲರಿಗೂ ನಾನು ಕೃತಜ್ಞನಾಗಿದ್ದೀನಿ. ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಇಂಡಸ್ಟ್ರಿನೇ ಕಾರಣ. ಆ್ಯಂಡ್ ಆ ಅವಾರ್ಡ್ ಸಿಕ್ಕಿರೋದಕ್ಕೆ ಭಾಳ ಸಂತೋಷ ಆಗಿದೆ. ಎಸ್ಪೆಷಲಿ ಆ ಅವಾರ್ಡು ನನಗಿಂತ ಉಗ್ರಂ ಟೀಮ್ನ ಪ್ರತಿಯೊಬ್ಬರಿಗೂ ಆ ಕ್ರೆಡಿಟ್ ಅವ್ರಿಗೆಲ್ಲರಿಗೂ ಸಲ್ಲಬೇಕು. ಯಾಕಂದರೆ ಪ್ರತಿಯೊಬ್ಬರು ವರ್ಕ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಮೈ ವರ್ಕ್. ಅಂದರೆ ಒಬ್ಬ ಡೈರೆಕ್ಟರ್ ಆ ಥರ ಶೂಟ್ ಮಾಡಿದ್ದಕ್ಕೆ ನಾನು ಆ ಥರ ಎಡಿಟ್ ಮಾಡೋಕ್ಕಾಗಿತ್ತು. ಪ್ರತಿಯೊಬ್ಬರು ಇವಾಗ ಎಲ್ಲರೂ ಸರ್ A to Z ಸಿನಿಮಾದಲ್ಲಿ ಎಷ್ಟು ಜನ ವರ್ಕ್ ಮಾಡಿದ್ದಾರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದೆ ಸರ್ ಆ ಸಿನಿಮಾ. ಅದೆಲ್ಲದಕ್ಕಿಂತ ಮೀರಿದರೆ ಡೈರೆಕ್ಟರ್ ಆ ಥರ ಮೇಕಿಂಗ್ ಮಾಡಿದ್ದಾನೆ. ಖಂಡಿತ ಎಡಿಟಿಂಗ್ ಮಾಡೋಕ್ಕಾಗ್ತಿರಲಿಲ್ಲ ಸರ್. ಯಾಕಂದರೆ ಆ ಥರ ಶೂಟ್ ಮಾಡ್ಕೊಂಬಂದರು. ಇಟ್ ಈಸ್ ಹಿಸ್ ವಿಷನ್. ಅದರಲ್ಲಿ ನಾನೊಬ್ಬ ಪಾರ್ಟ್ ಅಷ್ಟೇ ಸರ್. ಅದರಲ್ಲಿ ನನಗೆ ಅವಾರ್ಡ್ ಸಿಕ್ಕಿದೆ, ಅದು ನನ್ನ ಪುಣ್ಯನ ಏನೋ ಗೊತ್ತಿಲ್ಲ. ಈಗ ಕೊನೆಯದಾಗಿ ಬದ್ಮಾಶ್ ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ಏನು ಹೇಳಿ ಸರ್? ಬದ್ಮಾಶ್ ಚಿತ್ರ ಅಂದರೆ ಇವಾಗ ಟ್ರೈಲರ್ ಮಾಡಿದ್ರು ಸರ್, ಟೀಸರ್ ಮಾಡಿದ್ದು ಫಸ್ಟ್ 1 year ಬ್ಯಾಕು. ಅದ್ರ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಸಲ್ಮಾನ್ ಖಾನ್ ಎಲ್ಲ ನೋಡಿ ಸಿನಿಮಾ ನಾನು ನೋಡಬೇಕು ಅಂತೆಲ್ಲ ಕೇಳಿದ್ರು. ಆಮೇಲೆ ಹೈದ್ರಾಬಾದಲ್ಲಿ ಒಂದಷ್ಟು ಹೀರೋಗಳು ಕೇಳಿದ್ರು. ಅದಾದಮೇಲೆ ಇವಾಗ ಟ್ರೈಲರ್ ಬಿಟ್ಟಿದ್ದು 1 lakh ಆರ್ಗ್ಯಾನಿಕ್, ಅಂದರೆ ಯಾವುದನ್ನು ಪ್ರಮೋಷನ್ ಮಾಡದೆ ಒಂದು ಯೂಟ್ಯೂಬಲ್ಲಿ ಹಾಕಿದ್ದು ಇವತ್ತು 1 ಲಕ್ಷ ವ್ಯೂ ಆಗಿದೆ. ಪ್ಲಸ್ ಅವರು ಗಣೇಶ್ ಮ್ಯೂಸಿಕ್ ಚಾನಲ್ ಜೇಂಕಾರ್ ಅವ್ರು ಹಾಕಿದ್ದಾರೆ, ಅದೂ ಎಷ್ಟು 35,000 ಏನೋ ಆಗಿದೆ. ಸೊ ಜಿನಿಯನ್ನಾಗಿ 1.25 ಲಕ್ಷವರೆಗೂ ರೀಚ್ ಆಗಿಬಿಟ್ಟಿದೆ. ಸೊ ಆ ಟ್ರೈಲರ್ ನೋಡಿದವರೆಲ್ಲ ನನಗೆ ಬಂದು ತುಂಬ ಪರ್ಸ್ನಲಾಗಿ ಮಾತಾಡ್ಸಿದ್ದಾರೆ. ಫ್ಯಾಂಟಾಸ್ಟಿಕ್ ಆಗಿದೆ, ನೀವು ಮಾಡೋ ಸಿನಿಮಾಗಳ ಟ್ರೈಲರೆಲ್ಲ ಒಂದು ಬೇರೆ ಥರನೇ ಇರುತ್ತೆ. ಕನ್ನಡ ಸಿನಿಮಾ ಥರ ಅನ್ಸಲ್ಲ, ಯಾವುದೋ ಹಿಂದಿ ಸಿನಿಮಾ, ತಮಿಳ್ ಸಿನಿಮಾ. ನಾವು ಬೇರೆ ಸಿನಿಮಾಗಳು ನೋಡಿ ನಮ್ಮಲ್ಲಿ ಯಾಕೆ ಈ ಥರ ಮಾಡಲ್ಲ ಅನ್ಕೊತಿದ್ದೋ. ಬಟ್ ಇವತ್ತು ನಮ್ಮ ಕನ್ನಡ ಸಿನಿಮಾದಲ್ಲಿ ಈ ಥರ ಎಲ್ಲ ಟ್ರೈಲರ್ ಮಾಡ್ಬೋದು, ಈ ಥರದ್ದು ಕ್ವಾಲಿಟಿ ಮಾಡ್ಬೋದು. ಏನಕ್ಕೆ ಆಗಲ್ಲ ಅಂತ ಅನ್ಕೊತಿದ್ದೋ. ಬಟ್ ನಿಮ್ಮ ಟ್ರೈಲರ್ ನೋಡಿದ್ರೆ ಏನೋ ಅನಿಸುತ್ತೆ. ಈ ಬದ್ಮಾಶ್ ಟ್ರೈಲರ್ ನೋಡಿದ್ರೆ ತುಂಬ ಜನ ಫೋನ್ ಮಾಡಿದ್ದಾರೆ ಸರ್. ಹೀರೋಗಳು ಫೋನ್ ಮಾಡಿದ್ದಾರೆ, ಡೈರೆಕ್ಟರ್ಗಳು ಫೋನ್ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್ ಆಗಿದೆ ರೀ. ಅದು ಪ್ರೊಡ್ಯೂಸರ್ಗೆ ಮಾತುಕತೆ ಆಗಿದೆ. ಸಲ್ಮಾನ್ ಖಾನ್ ಕರೆದು ಸರ್ ಸಲ್ಮಾನ್ ಖಾನ್ ಕರೆದು ಪರ್ಸ್ನಲಾಗಿ ಮಾತಾಡಿದ್ದಾರೆ ಸರ್. ಯಾರ ಹತ್ರ? ರವಿ ಕಶ್ಯಪ್ ಹತ್ರ. ಅದಾದಮೇಲೆ ಇಲ್ಲಿ ಹೈದ್ರಾಬಾದಲ್ಲಿ ಇವರು PVP ಪಿಕ್ಚರ್ಸ್ ಅವ್ರು ಕರೆದು ಮಾತಾಡಿದ್ದಾರೆ. ಆಮೇಲೆ ಅಲ್ಲು ಅರ್ಜುನ್ ಫ್ಯಾಮಿಲಿಯವ್ರು ಕರೆದು ಮಾತಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು ನಾಗಾರ್ಜುನ್ ಅವ್ರ ಫ್ಯಾಮಿಲಿಯವರು ಕರೆದು ಮಾತಾಡಿದ್ದಾರೆ. ಆ್ಯಂಡ್ ಸಿನಿಮಾ ನೋಡಿದ್ದಾರೆ. ಯಾರು? PVP ಅವರು ಸಿನಿಮಾ ನೋಡಿದ್ದಾರೆ. ಸಿನಿಮಾ ನೋಡಿ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಇಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಸಿನಿಮಾ ಅಂತ. ಕಮರ್ಷಿಯಲ್ಲು ಅದರಲ್ಲೊಂದು ಏನೋ ವಿಷಯ ಹೇಳಿದ್ದೀರಾ, ತುಂಬ ಚೆನ್ನಾಗಿ ಇಡೀ ಸಿನಿಮಾನ ಕ್ಯಾರಿ ಮಾಡಿದ್ದೀರಾ. ನಿಮ್ಮ ಟೀಮ್ ವರ್ಕ್ ಕಾಣಿಸುತ್ತೆ. ಸಿನಿಮಾಟೋಗ್ರಾಫರು, ಎಡಿಟ್ರು, ಕ್ಯಾಮ್ರಾಮನ್ನು, ಮ್ಯೂಸಿಕ್ ಡೈರೆಕ್ಟ್ರು, ನಿಮ್ಮ ವರ್ಕು, ಸ್ಕ್ರೀನ್ ಪ್ಲೇ, ಕತೆ, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಏನೋ ಒಂಥರ ಅಂತ ಅವ್ರು ಹೊಗಳಿ ಕಳಿಸಿದ್ದಾರೆ. PVP ಅಂದರೆ ದೊಡ್ಡ ಬ್ಯಾನರ್ ಅವರು ಸರ್, ಆಂಧ್ರ ಪ್ರದೇಶಲ್ಲಿ ದೊಡ್ಡ ಪ್ರೊಡಕ್ಷನ್ ಹೌಸ್ ಅವರು. ಸೊ ಆ ಥರದ್ದು ಒಂದಷ್ಟು ಜನ ಹೀರೋಗಳೆಲ್ಲ ನೋಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂದಾಗ ಅದನ್ನು. ಆ್ಯಂಡ್ ಸಲ್ಮಾನ್ ಖಾನ್ ಅವರು ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅವರು ಆ್ಯಕ್ಚುಲಿ ನೋಡ್ತಿದ್ರು, ಅವ್ರ ಸಿನಿಮಾದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ ವೆಯ್ಟಿಂಗ್. ಫೋನ್ ಮಾಡಿ ರವಿ ಕಶ್ಯಪ್ ಮಾತಾಡಿದ್ದಾರೆ. ಬಟ್ ಅವ್ರೇನೋ ಹೇಳ್ತೀನಿ ಬನ್ನಿ